ವಿದ್ಯಾರ್ಥಿಗಳೇ, ನಾವು ಇವತ್ತು ಗ್ರಾಫ್ ಹಾಳೆಯನ್ನು ಹೇಗೆ ಭಾಗಗಳನ್ನಾಗಿ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಗ್ರಾಫ್ ಹಾಳೆಯನ್ನು ಭಾಗಗಳನ್ನು ಮಾಡಬೇಕಾದ್ರೆ ನಾವು ಒಂದು ಸಮತಲಾಕೃತಿಯನ್ನು ಎರಡು ಅಕ್ಷಗಳಿಂದ ಛೇದಿಸ್ತೀವಿ. ಒಂದನೇ ಅಕ್ಷ ಎಕ್ಸ್ ಅಕ್ಷ ಆಗಿರುತ್ತೆ. ಒಂದನೇ ಅಕ್ಷ ಯಾವುದಾಗಿರುತ್ತೆ? ಎಕ್ಸ್ ಅಕ್ಷವಾಗಿರುತ್ತೆ. ಈ ಅಕ್ಷ ಅಡ್ಡಗೆರೆಯನ್ನ ಹೊಂದಿರುತ್ತೆ. ಎಕ್ಸ್ ಅಕ್ಷ ಯಾವಾಗಲೂ x0 x' ಆಗಿರುತ್ತೆ. ಮೀನ್ಸ್ ಎಕ್ಸ್ ಅಕ್ಷ ಇದು ಎಕ್ಸ್ ನ ಪೂರಕ, ಇದು ಮಧ್ಯಬಿಂದು O, ಗೊತ್ತಿರಲಿ. ಸೊ ಅದೇ ರೀತಿಯಲ್ಲಿ y ಅಕ್ಷವನ್ನ ನಾವು ಲಂಬವಾಗಿ ಇಳಿತೀವಿ, ಅದು y ಅಕ್ಷ O y' y' ಮೀನ್ಸ್ ಅಂದ್ರೇನು? y ನ ಪೂರಕ, ಗೊತ್ತಿರಬೇಕು ನಿಮಗೆ. ಎರಡನೇದು y ಅಕ್ಷ ಅದು ಲಂಬ ರೇಖೆ ಆಗಿರುತ್ತೆ, ಅದು y O y' ಆಗಿರುತ್ತೆ. ಮತ್ತೆ ಯಾವಾಗ ನೆನಪಿಟ್ಕೊಳ್ಳಿ, ಎಕ್ಸ್ ಅಕ್ಷ ಮತ್ತು y ಅಕ್ಷಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಬಿಂದುವೇ ಮೂಲ ಬಿಂದು ಅಂತ ಹೇಳ್ತೀವಿ. ಇಲ್ಲಿ ಏನು ಉಂಟಾಗಿದೆಯಲ್ಲ, ಈ ಛೇದ ಎಕ್ಸ್ ಅಕ್ಷ ಮತ್ತು y ಅಕ್ಷಗಳು ಎಲ್ಲಿ ಛೇದಿಸ್ತಾವಲ್ಲ, ಆ ಛೇದಿಸಿದಾಗ ಉಂಟಾಗುವ ಒಂದು ಬಿಂದು ಇದೆಯಲ್ಲ, ಅದನ್ನು O ಅಂತ ಕರೆಯೋಣ. ಆ ಬಿಂದುವನ್ನು ಏನಂತ ಕರಿತೀವಿ ಅಂತಂದ್ರೆ, ಏನಂತ ಕರಿತೀವಿ? ಮೂಲ ಬಿಂದು ಅಂತ ಕರಿತೀವಿ. ಮೂಲ ಬಿಂದು ಯಾವಾಗಲೂ ಏನ್ ಬೆಲೆಗಳನ್ನು ಹೊಂದಿರುತ್ತೆ ಅಂದ್ರೆ 0,0. ಅಂದ್ರೆ ಎಕ್ಸ್ ಅಕ್ಷದ ಬಿಂದು O ಮತ್ತು y ಅಕ್ಷದ ಬಿಂದು O ಎರಡು 0,0 ಆಗಿರುತ್ತೆ. ಓಕೆ, ಒಂದರಲ್ಲೇ ಸಂಧಿಸ್ತವೆ. ಸೊ ಅದಕ್ಕಾಗಿ ಹಾಗಾದ್ರೆ ಎಕ್ಸ್ ಅಕ್ಷ ಮತ್ತು y ಅಕ್ಷಗಳು ಛೇದಿಸುವ ಬಿಂದುವನ್ನ ಯಾವ ಬಿಂದು ಅಂತ ಕರಿತೀವಿ? ಮೂಲ ಬಿಂದು ಅಂತ ಕರಿತೀವಿ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, ಈ ಎಕ್ಸ್ ಅಕ್ಷ ಮತ್ತು y ಅಕ್ಷ ಸಂಧಿಸಿದ ಮೇಲೆ ಪ್ರತಿಯೊಂದು ಮಾನ ಈ ಭಾಗಗಳನ್ನ ಗುರುತು ಮಾಡ್ಕೊಳ್ಳೋಣ ನಾವು. ಈ ಕಡೆ ನೋಡಿ, ಇದು 1, ಇದು 2, ಇದು 3, 4, 5, 6. ಈ ಕಡೆ ಬರೋಣ. ಈ ಕಡೆ ಎಕ್ಸ್ ಅಕ್ಷದಲ್ಲಿ ಯಾವಾಗಲೂ ಧನಾತ್ಮಕ ಬೆಲೆಗಳಿದ್ರೆ ಎಕ್ಸ್ ನ ಪೂರಕದಲ್ಲಿ ಋಣಾತ್ಮಕ ಬೆಲೆಗಳನ್ನು ಹೊಂದಿರುತ್ತವೆ, ಅಂದ್ರೆ ಮೈನಸ್ ಬೆಲೆಗಳನ್ನು ಹೊಂದಿರುತ್ತೆ. -2 ಮೈನಸ್, ಇಲ್ಲಿ ಎಕ್ಸ್ ನ ಪೂರಕದಲ್ಲಿ ಋಣಾತ್ಮಕ ಬೆಲೆಗಳನ್ನು ಹೊಂದಿರುತ್ತವೆ. ಅಂದ್ರೆ ನಾಲ್ಕನೇ ಅಂಶ ಏನಪ್ಪಾ ಅಂದ್ರೆ, ಎಕ್ಸ್ ಅಕ್ಷ ದ ಮೇಲೆ ಧನ ಮತ್ತು ಋಣ ಬೆಲೆಗಳು ಹೊಂದಿರುತ್ತವೆ. ಅದೇ ರೀತಿ ನಾವು ಈ ಕಡೆ ಬರೋಣ. ಈಗ y ಅಕ್ಷಕ್ಕೆ, y ಅಕ್ಷದಲ್ಲಿ ನಾವು ಆಲ್ರೆಡಿ ಗುರುತು ಮಾಡಿದ ಹಾಗೆ ಮೇಲ್ಗಡೆ ಹೋಗೋಣ. ಇಲ್ಲಿ ಧನಾತ್ಮಕ ಬೆಲೆಗಳು 1, 2, 3, 4, 5, 6. ಕೆಳಗಡೆ ಬಂದ್ರೆ ಯಾವ ಬೆಲೆಗಳಿರ್ತವೆ? ಋಣಾತ್ಮಕ ಬೆಲೆಗಳಿರ್ತವೆ. -1, -2, -3, -4, -5 ಬೆಲೆಗಳನ್ನ ಹೊಂದಿರುತ್ತವೆ. ಸೊ ಹಾಗಾದ್ರೆ ನಾವು ತಿಳ್ಕೊಂಡಾಗೆ ಇದು ಒಂದು ಗ್ರಾಫ್ ಹಾಳೆ ರೆಡಿ ಆಯ್ತು. ಈಗ ಕಾರ್ಟೇಶಿಯನ್ ಪದ್ಧತಿ ಪ್ರಾರಂಭ. ಕಾರ್ಟೇಶಿಯನ್ ಪದ್ಧತಿ ನಾವು ಮಾಡಿದ್ವಿ. ಈಗ ಕಾರ್ಟೇಶಿಯನ್ ಪದ್ಧತಿ ಎಕ್ಸ್ ಅಕ್ಷ ಮತ್ತು y ಅಕ್ಷಗಳನ್ನು ಹಾಕಿದ್ಮೇಲೆ ಕಾರ್ಟೇಶಿಯನ್ ಪದ್ಧತಿ ಪ್ರಕಾರ 4 ಭಾಗಗಳಾಗಿವೆ, ಹೌದಲ್ವಾ? ಈ 4 ಭಾಗಗಳನ್ನ ಒಂದೊಂದು ಹೆಸರಿನಿಂದ ಕರಿತೀವಿ. ಹೇಗಪ್ಪ ಅಂತಂದ್ರೆ, ಇಲ್ಲಿ ನೋಡಿ, ಇದಕ್ಕೆ ಒಂದು ಹೆಸರು, ಒಂದು ಭಾಗ ಕೊಡೋಣ. ಇದು 1ನೇ ಭಾಗ ಅಂತ ಕರೆಯೋಣ. ಇದಕ್ಕೆ 2ನೇ ಭಾಗ ಅಂತ ಕರೆಯೋಣ. ಇದನ್ನ 3ನೇ ಭಾಗ. ಇದು ಬಂದು 4ನೇ ಭಾಗ. ಪ್ರತಿಯೊಂದು ಭಾಗಕ್ಕೆ ನಾವು ಒಂದು ಹೆಸರು ಕೊಡ್ತೀವಿ. ಚತುರ್ಥಾಂಕ. ಚತುರ್ಥಾಂಕ ಮೀನ್ಸ್ ಚತುರ್ಥಾಂಕ, ಚೌಕ, ಹೌದಾ? ಹಾಗಾದ್ರೆ ಇದು 1ನೇ ಚತುರ್ಥಾಂಕ. 1ನೇ ಚತುರ್ಥಾಂಕ ಗೊತ್ತಿರಬೇಕು, ಚತುರ್ಥಾಂಕ. ವಿದ್ಯಾರ್ಥಿಗಳೇ, ನಾವಿಲ್ಲಿ 1ನೇ ಚತುರ್ಥಾಂಕ ಅಥವಾ ಚತುರ್ಥಕ ಅಂತಲೂ ಕರಿತೀವಿ. ಓಕೆ, ಸೊ ನೀವು ಚತುರ್ಥಾಂಕ ಅಂತ ತಿಳ್ಕೊರಿ ಅಥವಾ ಚತುರ್ಥಕ ಅಂತಲೂ ತಪ್ಪೇನಿಲ್ಲ. ಓಕೆ, 1ನೇ ಚತುರ್ಥಾಂಕ. ಇಲ್ಲಿ ಬಂದ್ರೆ 2ನೇ ಚತುರ್ಥಾಂಕ. ಇಲ್ಲಿ ಬಂದು 3ನೇ, ಇದು 4ನೇ, ಪ್ರತಿಯೊಂದು ಚತುರ್ಥಾಂಕವು
ಅದರದೇ ಆದಂತಹ ನಿರ್ದೇಶಾಂಕಗಳನ್ನು ಹೊಂದಿರುತ್ತೆ. ನಿರ್ದೇಶಾಂಕಗಳಂತಂದ್ರೆ ಹೇಳಿದ್ದೀನಿ ನಿಮ್ಗೆ ನಾನು, ಇಲ್ಲಿ ಗೊತ್ತಿಲ್ಲ ನಿಮ್ಮ ನಿರ್ದೇಶಾಂಕಗಳಂತಂದ್ರೆ ಈ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಗೊತ್ತಿಲ್ಲ ವಿದ್ಯಾರ್ಥಿಗಳೇ. 6ನೇ ಪಾಯಿಂಟು, ಮೂಲ ಬಿಂದುವಿನ ನಿರ್ದೇಶಾಂಕಗಳು 0,0 ಇಲ್ಲಿ ತೋರಿಸಿದನಲ್ಲ. ಹೇಗೆಪ್ಪ ಅಂದ್ರೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷವು ಸಂಧಿಸಿದಾಗ ಉಂಟಾಗುವ ಬೆಲೆಗಳು 0,0 ಅವೇ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತೇಳಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ 1ನೇ ಚತುರ್ಥಾಂಕದಲ್ಲಿ ಎಂಥ ಬೆಲೆಗಳನ್ನು ಇರ್ತವೆ ಇಲ್ಲಿ ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಎಕ್ಸ್ ಅಕ್ಷ ಇದೆ. ಎಕ್ಸ್ ಅಕ್ಷವು ಯಾವ ಯಾವ ಬೆಲೆಗಳನ್ನು ಹೊಂದಿದೆ? ಋಣಾತ್ಮಕನ ಧನಾತ್ಮಕನ? ಅದೇನಾದ್ರೆ ಈ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳು ಎರಡು ಧನಾತ್ಮಕ ಬೆಲೆಗಳನ್ನೇ ಹೊಂದಿರುತ್ತೆ. ಪ್ಲಸ್ ಪ್ಲಸ್ ಅಲ್ಲಿ ನಿರ್ದೇಶಾಂಕಗಳು ನಮಗೆ 1ನೇ ಚತುರ್ಥಾಂಕದಲ್ಲಿ ಇವೆ ಅಂದ್ರೆ ಅವು ಯಾವಾಗಲೂ ಎರಡೂ ಬೆಲೆಗಳು ಏನಾಗಿರ್ತವೆ? ಧನಾತ್ಮಕ ಬೆಲೆಗಳಾಗಿರ್ತವೆ. ಅಂದ್ರೆ ಎಕ್ಸಾಂಪಲ್ ಉದಾಹರಣೆ ಕೊಟ್ರೆ 3 3, 4 3, 2 3, 5 3 ಹೀಗೆ ಇರ್ತವೆ. ಎಲ್ಲೂ ಋಣಾತ್ಮಕ ಬೆಲೆಗಳು ಬರೋದಿಲ್ಲ. ಹಾಗಾದ್ರೆ 2ನೇ ಚತುರ್ಥಾಂಕದಲ್ಲಿ ಬಂದ್ರೆ 2ನೇ ಚತುರ್ಥಾಂಕದಲ್ಲಿ ಮೊದಲಿಗೆ ಎಕ್ಸ್ ಅಕ್ಷ ತಗೊಳ್ತೀವಿ, ಆಮೇಲೆ ವಾಯ್ ಅಕ್ಷ. ಸೊ ಹಾಗಾದ್ರೆ ಎಕ್ಸ್ ಅಕ್ಷ ಹೇಳಿ. ಋಣಾತ್ಮಕ ಮತ್ತು ಧನಾತ್ಮಕ. ಅದೇ ರೀತಿಯಲ್ಲಿ 3ನೇ ಚತುರ್ಥಾಂಕದಲ್ಲಿ ಇಲ್ಲಿ ನೋಡಿ ಋಣಾತ್ಮಕ, ಈ ಕಡೆನೂ ಕೂಡ ಋಣಾತ್ಮಕ, ಎರಡೂ ಬೆಲೆಗಳು ಋಣಾತ್ಮಕ ಹೊಂದಿರುತ್ತವೆ. ಈ ಕಡೆ 4ನೇ ಚತುರ್ಥಾಂಕದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ. ಅಂದ್ರೆ ನಾವು ಇಲ್ಲಿ ಪ್ರತಿಯೊಂದು ಚತುರ್ಥಾಂಕದ ಬೆಲೆಗಳನ್ನು ನಾವು ಇಲ್ಲಿ ತೋರಿಸಿದ್ವಿ. 1ನೇ ಚತುರ್ಥಾಂಕ ಎಂತೆಂಥ ಬೆಲೆಗಳನ್ನು ಹೊಂದಿರುತ್ತೆ? ಧನಾತ್ಮಕ ಪ್ಲಸ್ ಪ್ಲಸ್. 2ನೇ ಚತುರ್ಥಾಂಕ ಋಣಾತ್ಮಕ ಮತ್ತು ಧನಾತ್ಮಕ. ಓಕೆ. 3ನೇ ಚತುರ್ಥಾಂಕ ಋಣಾತ್ಮಕ ಮತ್ತು 4ನೇ ಚತುರ್ಥಾಂಕ ಧನಾತ್ಮಕ ಮತ್ತು. ಹಾಗಾದ್ರೆ ಈ ಪ್ರತಿಯೊಂದು ಭಾಗಗಳನ್ನ ನಾವು ಚತುರ್ಥಾಂಕಗಳಂತ ಹೇಳಿ ಕರಿತೀವಿ. 4 ಭಾಗಗಳು. ಮತ್ತೊಂದು ನಿಮ್ಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ಎಕ್ಸ್ ಅಕ್ಷ ಅಡ್ಡಗೆರೆಯನ್ನು ಕರಿತೀವಲ್ಲ, ಈ ಅಡ್ಡಗೆರೆಯನ್ನು ಒಂದು ಹೆಸರಿನಿಂದ ಕರಿತೀವಿ ನಾವು. ಕಾರ್ಟೇಶಿಯನ್ ಪದ್ಧತಿಯಲ್ಲಿ ಕ್ಷಿತಿಜ ಸೂಚಕ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ ಇಲ್ಲಿ ನಾವು? ಕ್ಷಿತಿಜ ಸೂಚಕ ಅಂತಲೂ ಕರಿತೀವಿ. ಸೊ ಅದೇ ತರ ವಾಯ್ ಅಕ್ಷವನ್ನು ಲಂಬ ಸೂಚಕ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಲಂಬ ಸೂಚಕ. ನಿಮ್ಗೆ ಗೊತ್ತಿರಬೇಕು. ಓಕೆ, ಲಂಬ ಸೂಚಕ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಈ ಎಕ್ಸ್ ಅಕ್ಷದ ಮೇಲೆ ಮತ್ತು ವಾಯ್ ಅಕ್ಷದ ಮೇಲೆ ಏನು ನಿರ್ದೇಶಾಂಕಗಳು ಗೊತ್ತಿವೆ 0,0. ಸೊ ಇವತ್ತು ನಾವು ಏನು ತಿಳ್ಕೊಂಡಿವಿ ಅಂತಂದ್ರೆ, ಒಂದು ಸಮತಲಾಕೃತಿಯಲ್ಲಿ ಕಾರ್ಟೇಶಿಯನ್ ಪದ್ಧತಿ ಅಂದ್ರೆ 4 ಸಮಭಾಗಗಳನ್ನು ಮಾಡಿ ಅವುಗಳಲ್ಲಿ ಬರುವಂತಹ ನಿರ್ದೇಶಾಂಕಗಳು ಹೇಗಿರ್ತವೆ, ಯಾವ ಯಾವ ಬೆಲೆಗಳನ್ನು ಹೊಂದಿರುತ್ತವೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಸರಿಯಲ್ಲ? ಮುಂದಿನ ತರಗತಿಯಲ್ಲಿ ನಾವು ಈ ಕಾರ್ಟೇಶಿಯನ್ ಪದ್ಧತಿಯಲ್ಲಿ ಯಾವ ಭಾಗದಲ್ಲಿ ಬಿಂದು ಕೊಟ್ಟಾಗ ಅಥವಾ ಒಂದು ಬೆಲೆಯನ್ನು ಕೊಟ್ಟಾಗ ಅದನ್ನು ಹೇಗೆ ಗುರುತು ಮಾಡ್ತೀವಿ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ